ಇನ್ನು ಚಿಕ್ಕಮಗಳೂರು ಕಾಂಗ್ರೆಸ್ ಮುಖಂಡಿಯ ಮೇಲೆ ಏನು ಹಲ್ಲೆ ಆಗಿತ್ತಲ್ಲ, ಕೇಸ್ಗೆ ಸಂಬಂಧಪಟ್ಟಂತೆ ಆ ಹಲ್ಲೆ ಮಾಡಿದಂತಹ ಮುಖಂಡ, ಲಾಂಗ್ ಬೆಸಿದ್ದ ಕಾಂಗ್ರೆಸ್ ಮುಖಂಡ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ರಾಜಸ್ಥಾನದ ಅಜ್ಮೇರ್ನಲ್ಲಿ ರಾಹಿಲ್ ಶರೀಫ್ ಲಾಕ್ ಆಗಿರೋದು. ಮಚ್ಚಿನಿಂದ ಕೊಲೆಗೆ ಯತ್ನ ಮಾಡಿದ್ದ ರಾಹಿಲ್, ಯುವ ಕಾಂಗ್ರೆಸ್ ಮುಖಂಡ ಈ ರಾಹಿಲ್ ಶರೀಫ್, ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಕಳೆದ ವಾರವಷ್ಟೇ ನಡೆದಂತಹ ಘಟನೆ ಅದು. ಚಿಕ್ಕಮಗಳೂರು ಕಾಂಗ್ರೆಸ್ ಮುಖಂಡಿಯ ಮೇಲೆ ಮಾಡಿದಂತಹ ಹಲ್ಲೆಯದು. ಈ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿದ್ದಾನೆ ರಾಹಿಲ್. ಲಾಂಗ್ ಬೀಸಿದ್ದ ಈ ಕಾಂಗ್ರೆಸ್ ಮುಖಂಡ, ಯುವ ಕಾಂಗ್ರೆಸ್ ನಾಯಕ, ರಾಜಸ್ಥಾನದ ಅಜ್ಮೇರ್ನಲ್ಲಿ ಲಾಕ್ ಆಗಿರೋದು. ರಾಹಿಲ್ ಶರೀಫ್ನನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಹಲ್ಲೆ ಪ್ರಕರಣ ಅದು. ಚಿಕ್ಕಮಗಳೂರಿನಲ್ಲಿ ನಗರದ ಹೌಸಿಂಗ್ ಬೋರ್ಡ್ ಬಳಿ ಈ ಘಟನೆ ನಡೆದಿತ್ತು. ಕಾಂಗ್ರೆಸ್ ನಾಯಕಿ ಚೇತನಾ ಅವರ ಮನೆ ಬಳಿ ತೆರಳಿ ರಾಹಿಲ್ ಮಚ್ಚಿನಿಂದ ದಾಳಿ ಮಾಡಿದ್ದ. ಚೇತನಾ ಪತಿಯವರ ಮೇಲೆ ಲಾಂಗ್ನಿಂದ ಹಲ್ಲೆ ಮಾಡಿದಂತಹ ಈ ರಾಹಿಲ್ ಈಗ ಅರೆಸ್ಟ್ ಆಗಿದ್ದಾನೆ. ಚೇತನಾ ಮನೆಯಲ್ಲಿ ಬಾಡಿಗೆಗಿದ್ದಂಥವ ಈ ಹಲ್ಲೆಕೋರ ರಾಹಿಲ್ ನಿರಂತರವಾಗಿ ಗಲಾಟೆ ಮಾಡ್ತಾ ಇದ್ದ. ಹೀಗಾಗಿ ಮನೆ ಖಾಲಿ ಮಾಡಿಸಿದ್ರು. ಚೇತನಾ ಮನೆ ಖಾಲಿ ಮಾಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡಿರುವಂಥದ್ದು. ಕೆಟ್ಟ ವರ್ಡ್ ಬೈದಿ ಎಲ್ಲ ನಮ್ಮ ಹೆಂಡತಿಗೆ ಕೂಡ 8:25ಗೆ ರಾಹಿಲ್ ಶರೀಫ್ ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು. ಅಟ್ಯಾಕ್ ಮಾಡೋದ್ರಲ್ಲಿ ನನಗೆ ಸ್ವಲ್ಪ ಕೈಯಲ್ಲಿ ಕೂಡ ಏಟ್ ಬಂದಿದೆ. ನಮ್ಮಿಬ್ರ ಮೇಲೆ ಅಟ್ಯಾಕ್ ಮಾಡಿರೋದು ಮತ್ತು ತುಂಬ ಕೆಟ್ಟ ವರ್ಡ್ ಬೈದಿ ಎಲ್ಲ ನಮ್ಮ ಹೆಂಡತಿಗೆ ಕೂಡ ಕೆಟ್ಟ ವರ್ಡ್ ಬೈದಿ ಮನೆ ಒಳಗಡೆನೇ ಬಂದಿರೋದು. ನಮ್ಮ ನಾಯಿಯಿಂದ ನಮಗೆ ಸ್ವಲ್ಪ ಬಚಾವ್ ಆಗಿದೆ. ನಾಯಿ ತಕ್ಷಣ ಜಂಪ್ ಮಾಡಿ ಎದುರಿಸಿರೋದು. ಅದರಿಂದ ಅವ್ರ ತಕ್ಷಣ ನಾವು ಒಳಗಡೆ ಬಂದು ಡೋರ್ ಲಾಕ್ ಮಾಡಿ ಆಮೇಲೆ ಎಲ್ಲ ನಮ್ಮ ಪರಿಚಯದವರು ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿರೋದು. ಪೊಲೀಸ್ ಏನು ಸಹಾಯ ಆಗ್ಬತ್ತೆ ಅವ್ರಿಗೆ ಫೋನ್ ಮಾಡಿರೋದು. ಅದಾದಮೇಲೆ ನಾವು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಹಾಕಿರೋದು. ಏನು ಸರ್, ಹಿಂದೆ ನಿಮಗೆ ಗಲಾಟೆ ಆಯ್ತಾ ಅವ್ರಿಗೂ ನಮಗೂ? ಇಲ್ಲ, ನಮ್ಮದು ಏನು ದೊಡ್ಡ ವಿಷಯ ಏನಿರಲಿಲ್ಲ. ನಾವು ಅವ್ರಿಗೆ ನಮ್ಮ ಬಿಲ್ಡಿಂಗ್ ರೆಂಟ್ ಕೊಟ್ಟಿದ್ದೀವಿ. ಅವರಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಸರ್ವಿಸ್ ಮಹಿಳಾ ಸ್ಟೇಷನ್ನಿಗೆ ಬಂದ್ವಿ. ಇಮಿಡಿಯೇಟಾಗಿ ಬಂದ್ವಿ. ಅದಾದ ತಕ್ಷಣ ಮಹಿಳಾ ಸ್ಟೇಷನಲ್ಲಿ ಏನೇನು ಮಾತಾಡ್ದ, ಅವ್ನು ಬಂದು ಕತ್ತಿಯಲ್ಲಿ ಹೊಡೆದಿದ್ದು ಎಲ್ಲ ಮಹಿಳಾ ಸ್ಟೇಷನಲ್ಲಿ ಬರೆದು ಕೊಟ್ಟಿದ್ದೀವಿ. ಮಹಿಳಾ ಸ್ಟೇಷನ್ನಿಗೆ ಬಂದ್ವಿ. ಇಮಿಡಿಯೇಟಾಗಿ ಬಂದ್ವಿ. ಅದಾದ ತಕ್ಷಣ